ಹವಾ ಮಹಲ್ ಗಾಳಿ ಅರಮನೆ ಅಂತ ಅರ್ಥ ಕೊಡೋ ಇದು ಜೈಪುರದ ಫೇಮಸ್ ಟೂರಿಸ್ಟ್ ಪ್ಲೇಸ್. ಎಲ್ರಿಗೂ ನಮಸ್ಕಾರ, ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ಜೈಪುರದ ಹವಾ ಮಹಲಲ್ಲಿ ನಾವಿದ್ದೀವಿ ಈಗ. ಯಾವುದೇ ಫೇಮಸ್ ಹಿಸ್ಟೋರಿಕಲ್ ಪ್ಲೇಸಿಗೆ ಹೋದಾಗ ಅಲ್ಲಿ ಗೈಡ್ ಇರ್ತಾರೆ ಗೌರ್ಮೆಂಟ್ ವತಿಯಿಂದ. ಅಲ್ಲಿ ಜಾಗದ ವಿವರಣೆಯನ್ನು ಕೊಡೋಕ್ಕೆ, ಹಾಗೆ ಆ ಜಾಗದ ಹಿಂದಿನ ಸ್ಟೋರಿಯನ್ನು ಹೇಳೋದು, ಅದರ ಮಹತ್ವವನ್ನು ತಿಳಿಸ್ಕೊಡೋದು, ವಿಶೇಷತೆಯನ್ನೆಲ್ಲ ಅವರು ತುಂಬ ಚೆನ್ನಾಗಿ ನಮ್ಗೆ ಕನ್ವಿನ್ಸ್ ಮಾಡ್ತಾರೆ. ಅದೇ ರೀತಿ ಇಲ್ಲೂ ಸಹ ಗೌರ್ಮೆಂಟ್ ಗೈಡ್ಗಳು ಇದ್ದಾರೆ, ಹಾಗೆ ಪ್ರೈವೇಟ್ ಗೈಡ್ಗಳು ಸಾಕಷ್ಟು ಜನ ಇದ್ದಾರೆ. ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಇದ್ದರೆ ಗೈಡ್ಗಳ ಸಹಾಯವನ್ನು ಕೂಡ ನೀವು ಪಡ್ಕೊಳ್ಬೋದು. ಹಾಗೆ ನಾವು ಈ ಅರಮನೆ ಒಳಗೆ ಪ್ರವೇಶ ಮಾಡುವಾಗ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸನ್ನು ತಗೋಬೇಕು. ಅಲ್ಲದೆ ನಮ್ಮ ಜೊತೆ ಸ್ಟೂಡೆಂಟ್ಸ್ ಯಾರಾದರೂ ಬಂದಿದ್ದರೆ ಸ್ಟೂಡೆಂಟ್ಸ್ಗೆ ಅಂತ ಕನ್ಸೆಷನ್ ಪ್ರೈಸ್ ಕೂಡ ಇಲ್ಲಿದೆ. ಫೌಂಡೇಶನ್ ಹಾಕದೆ ಕಟ್ಟಿರೋ 5 ಅಂತಸ್ತಿನ ಹವಾ ಮಹಲ್ ಪ್ರಪಂಚದ ಫೌಂಡೇಶನ್ ಇಲ್ದಿರೋ ಅತಿ ಎತ್ತರದ ಕಟ್ಟಡ ಕೂಡ ಆಗಿದೆ. ಇದನ್ನು ಕಟ್ಟಿದ್ದು 1799ರಲ್ಲಿ ರಜಪೂತ ರಾಜ ಪ್ರತಾಪ್ ಸಿಂಗ್. ಈಗ ನಾವು ನೋಡಿದ್ವಲ್ಲ, ಇದನ್ನ ರಾಜಸ್ಥಾನದಲ್ಲಿ ಕತ್ಪುತ್ಲಿ ಅಂತ ಹೇಳ್ತಾರೆ. ಇದು ತೊಗಲು ಗೊಂಬೆ ಆಟ. ರಾಜಸ್ಥಾನದ ಬಹಳ ಹಿಂದಿಂದ ಬಂದಂತಹ ಒಂದು ಸಂಸ್ಕೃತಿ, ಕಲೆ ಆಗಿದೆ ಇದು. ಈ ಗಾಳಿಯ ಅರಮನೆಗೆ ಒಟ್ಟು 953 ಕಿಟಕಿಗಳಿವೆ. ಅದನ್ನು ನೀವು ನಂಬಲೇಬೇಕು. ಈ ಸಣ್ಣ ಕಿಟಕಿಗಳನ್ನು ಇಲ್ಲಿ ಜರೋಕಾಸ್ ಅಂತ ಹೇಳ್ತಾರೆ. ಇಲ್ಲಿರೋ ಪ್ರತಿ ಕಿಟಕಿಗೂ ಕೂಡ ಜೇನುಗೂಡಿನ ವಿನ್ಯಾಸವನ್ನು ಮಾಡಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಬಹಳ ಸುಂದರವಾಗಿ ಕಾಣಿಸುತ್ತೆ. ಈ ಕಿಟಕಿಯಿಂದ ನಾವು ನಗರವನ್ನೆಲ್ಲ ನೋಡ್ಬೋದು. ಇದು ಜೋರಿ ಬಜಾರ್ ಆಗಿದೆ. ಜೈಪುರ್ನ ಮಧ್ಯಭಾಗದಲ್ಲಿರುವಂತಹ ಇದು ಫೇಮಸ್ ಒಂದು ಬಜಾರ್ ಕೂಡ ಹೌದು. ಹಿಂದೆ ರಜಪೂತ ರಾಜಮಾತೆಯರು ಮುಖಕ್ಕೆ ಪರದೆಯನ್ನು ಹಾಕೊಳ್ತಾ ಇದ್ರಂತೆ. ಈ ಅರಮನೆಯ ಕಿಟಕಿ ಮೂಲಕ ನಗರದಲ್ಲಿ ಏನೇನು ನಡೀತಾ ಇದೆ, ಹಾಗೆ ಹಬ್ಬಗಳಾಗಿರ್ಬೋದು, ಆವಾವ ಕಾಲಕ್ಕೆ ನಡೆಯುವಂತಹ ಉತ್ಸವಗಳಾಗಿರ್ಬೋದು, ಅವನ್ನೆಲ್ಲ ಈ ಕಿಟಕಿ ಮೂಲಕ ಅವರು ನೋಡ್ತಾ ಇದ್ರಂತೆ. ಹವಾ ಮಹಲಲ್ಲಿ ಒಟ್ಟು 5 ಮಹಡಿ ಇದೆ. ಹಾಗೆ ಪ್ರತಿಯೊಂದು ಮಹಡಿಗೂ ಕೂಡ ವಿಶೇಷವಾಗಿ ಬೇರೆ ಬೇರೆ ಹೆಸರಿದೆ. ಮೊದಲನೇ ಮಹಡಿ ಶರದ್ ಮಂದಿರ್. ಇಲ್ಲಿ ಪ್ರತಿ ವರ್ಷ ಶರತ್ ಕಾಲದಲ್ಲಿ ಉತ್ಸವಗಳು ನಡೀತಾ ಇದ್ವಂತೆ. 2ನೇ ಮಹಡಿ ರತನ್ ಮಂದಿರ್. ಇಲ್ಲಿ ಬಣ್ಣದ ಗಾಜಿನ ಬಾಗಿಲನ್ನು ನೋಡ್ಬೋದು. ಹಾಗೆ ಈ ಗ್ಲಾಸಿಗೆ ಸೂರ್ಯನ ಬೆಳಕು ಬಿದ್ದಾಗ ಅವು ರತ್ನದಂತೆ ಹೊಳೆಯುತ್ತೆ. ನೋಡ್ಬೋದು ನೀವಿಲ್ಲಿ. ಮೂರನೇ ಮಹಡಿ ವಿಚಿತ್ರ ಮಂದಿರ್. ಆ ಕಾಲದಲ್ಲಿ ರಾಜ್ನಿಗೆ ಒತ್ತಡ ಆದಾಗ ಮನಸ್ಸಿಗೆ, ಅವನು ಈ ಮಹಡಿಗೆ ಬಂದು ಎಲ್ಲರಿಂದ ಕಣ್ತಪ್ಪಿಸಿ ಒಬ್ಬನೇ ತಂದೆ ಆದ ಜಗತ್ತಿನಲ್ಲಿ ಮುಳುಗಿರ್ತಿದ್ನಂತೆ. ಹಾಗಾಗಿ ಈ ಮಹಡಿಯನ್ನು ವಿಚಿತ್ರ ಮಂದಿರ್ ಅಂತ ಕರಿತಾ ಇದ್ರಂತೆ. 4ನೇದು ಪ್ರಕಾಶ ಮಂದಿರ್. ಇದರ ಹೆಸರೇ ಹೇಳೋ ಹಾಗೆ ಇಲ್ಲಿ ಪೂರ್ತಿ ಬೆಳಕು. ಹಾಗೆ ಇಲ್ಲಿಂದ ಪ್ರತಿ ಬೀದಿಯನ್ನು ಕೂಡ ಏನೇನು ನಡೀತಾ ಇದೆ ಅದನ್ನೆಲ್ಲ ನೋಡ್ತಾ ಇದ್ರಂತೆ.
ಕೊನೆ ಹಾಗೆ 5ನೇ ಮಹಡಿ ಹವಾಮಂದಿರ್. ಹೆಸರೇ ಹೇಳೋ ಹಾಗೆ ತಂಪಾದ ತಂಗಾಳಿ ಎಲ್ಲ ಕಿಟಕಿಯಿಂದನೂ ಬೀಸತ್ತೆ ಇಲ್ಲಿ. ಹಾಗೆ ಇಡೀ ಹವಾ ಮಹಲ್ನ ದೃಶ್ಯವನ್ನ ನಾವು ಇಲ್ಲಿಂದ ನೋಡ್ಬೋದು. ಇಲ್ಲಿ ತನಕ ಬಂದಿರೋದು ಸಾರ್ಥಕ ಆಯ್ತು ಅಂತ ನಮ್ಗನ್ಸ್ದೇ ಇರೋಕ್ ಚಾನ್ಸೇ ಇಲ್ಲ. ಈ ಎಲ್ಲ ಮಾಹಿತಿಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.